तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरि ಓಂ. ಯುದ್ಧದ ತೀವ್ರತೆ ಹೆಚ್ಚಿದಂತೆ ಇಂದ್ರಜಿತ್ನ ಆರ್ಭಟವೂ ಕೂಡ ಹೆಚ್ಚಿತು. ಆಗ ಸೌಮಿತ್ರಿ ತನ್ನ ತೀಕ್ಷ್ಣವಾದ ನಾರಾಚವೆಂಬಂತಹ ಬಾಣಗಳಿಂದ ಶತ್ರುವಿನ ಎದೆಯನ್ನ 5 ಬಾಣಗಳಿಂದ ಸೀಳಿದ್ರೆ ಅವನು ಪ್ರತಿಯಾಗಿ 3 ಬಾಣಗಳನ್ನ ಬಿಟ್ಟ ಅನ್ನೋದನ್ನು ನೋಡಿದ್ವಿ. ಅದರ ಜೊತೆಗೆ ಇಬ್ರು ಹೇಗಿದ್ರು ಅನ್ನೋದನ್ನು ವರ್ಣಿಸ್ತಾ, ಈ ಭೂಮಿಯಲ್ಲಿ ವೀರರು ಅಂತ ನಾವು ಯಾರನ್ನಾದ್ರೂ ಇಬ್ಬರು ಬಲಿಷ್ಠರನ್ನ ಕರೆಯುವುದಿದ್ರೆ ಅದು ಇಬ್ಬರೂ ಕೂಡ ಒಂದು ರಾಮಾನುಜ, ಇನ್ನೊಂದು ರಾವಣ ಪುತ್ರ ರಾವಣಜ. ಒಂದು ರಾಮಾನುಜ, ಒಂದು ರಾವಣಜ. ಹೀಗೆ ಇವರಿಬ್ರು ಯುದ್ಧ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಿ, ಅದಾದ್ಮೇಲೆ ಮತ್ತೆ ಶಕ್ರಶತ್ರುವಾದಂತಹ ಇಂದ್ರಜಿತ್ನ ವಿರುದ್ಧ ಲಕ್ಷ್ಮಣ 100 ಬಾಣಗಳನ್ನು ಒಟ್ಟಿಗೆ ಬಿಟ್ಟು ಅವನನ್ನ ಒಂಥರ ಕತೆಗೆ ದುಃಖಕ್ಕೆ ಒಳಗಾಗುವಂತೆ ಮಾಡಿದ. ಯಾರು? ರಾವಣಿ. ರಾವಣಿ ದುಃಖಕ್ಕೆ ಈಡಾದ, ಲಕ್ಷ್ಮಣನನ್ನ ದುಃಖಕ್ಕೆ ಈಡು ಮಾಡಿದ ಅಂತ ನಾವು ನೋಡಿದ್ವಿ. ಅದರ ಪದಾರ್ಥದ ಚಿಂತನೆ ಮೋಸ್ಟ್ಲಿ ಮಾಡಿಲ್ಲ ಅನ್ಸತ್ತೆ. 41ನೆಯ ಪದ್ಯ. ತತಃ ಅವ್ಯಯ ಶರಶತೇನ, ಶರಾಣಾಂ ಶತಂ ಶರಶತಂ ತೃತೀಯ ಏಕ ಆಶು ಅವ್ಯಯ ಶತ ಶಕ್ರಸ್ಯ ಶತ್ರು ಶಕ್ರಶತ್ರು ದ್ವಿತೀಯ ಶಕ್ರಶತ್ರುಂ ಸ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ಅದಾರ ಯದೃ ವಿದಾರಣೆ ಲಂಗ್ ಪ್ರಥಮ ಏಕ ಉದಾರ ಆತ್ಮ ಯಶ ಸಹ ಉದಾರಾತ್ಮ ಪುಲ್ಲಿಂಗ ಪ್ರಥಮ ಏಕ ನಕಾರಾಂತವಾದ ಶಬ್ದ ವಿಷಣ್ಣ ಶತ್ರು ತಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ವಿಷಣ್ಣ ಅಕಾರಾಂತ ಅಭೂತ್ ಭೂಸತ್ತಾಯಾಂ ಲುಂಗ್ ಪ್ರಥಮ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ ರಾವಣಿ ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ಮುಂದೆ ಭೂಷಣ್ ಅವರು ಹೇಳಿ, ಇದಮಂತರಮಿಂದ್ರಾರೇಹೇ ಇದಮಂತರಮಿಂದ್ರಾರೇರ್ ಇದು ಆಯ್ತು ಅನ್ಸುತ್ತಲ್ವಾ? ಮುಂದಿನ 2 ಶ್ಲೋಕ ಆಗಿದೆ. ಶ್ಲೋಕ ಓದಿಬಿಡೋಣ. ವಧಾಯಾಶು ಪ್ರಯತ್ಯತಾಂ ವಧಾಯಾಶು ಪ್ರಯತ್ಯತಾಂ ಇತ್ಯೂಚೆ ನೀತಿ ಸಂಪನ್ನೋ ಇತ್ಯೂಚೆ ನೀತಿ ಸಂಪನ್ನೋ ಲಕ್ಷ್ಮಣಂ ಸವಿಭೀಷಣ. ಇಂದ್ರಾರಿಯಾದ ಇಂದ್ರಜಿತ್ನ ಸಂಹಾರಕ್ಕಾಗಿ ಇದು ಸರಿಯಾದ ಅವಕಾಶ. ಬೇಗ ನೀನು ಪ್ರಯತ್ನ ಮಾಡಿ ಅವನನ್ನ ಹೊಡೆದು ಹಾಕು ಅಂತ ನೀತಿ ಸಂಪನ್ನನಾದ ವಿಭೀಷಣ ಲಕ್ಷ್ಮಣನ ಕುರಿತು ಹೇಳಿದ ಅಂತ ಒಟ್ಟು ಈ ಪದದ ಈ ವಾಕ್ಯ ಸಮೂಹದ ಅಭಿಪ್ರಾಯ. ಇದಂ ನಪುಂಸಕಲಿಂಗ ಪ್ರಥಮ ಏಕ, ಅಂತರಂ ನಪುಂಸಕಲಿಂಗ ಪ್ರಥಮ ಏಕ, ಇಂದ್ರಾರೇಹೆ ಷಷ್ಠಿ ಏಕ, ವಧಾಯ ಚತುರ್ಥಿ ಏಕ, ಆಶು ಅವ್ಯಯ, ಪ್ರಯತ್ಯತಾಂ ಲೋಟ್ ಪ್ರಥಮ ಏಕ, ಇತಿ ಊಚೆ ಇತ್ಯೂಚೆ ಎಣ್
ऊचे लिट् प्रथमा एका नीत्या संपन्नः नीति संपन्नः पुल्लिंग प्रथमा एका लक्ष्मणं लक्ष्मणं अन्नोदु द्वितीया एका सः पुल्लिंग प्रथमा एका विभीषणः पुल्लिंग प्रथमा एका राघवेंद्र ಅವರು ಹೇಳಿ ससौमित्रिरमित्राय ससौमित्रीरमित्राय शरान् शिखिशिखोपमान् शरान् शिखिशिखोपमान् मुमोच सदृढं विद्धो मुमोच सदृढं विद्धो मुहूर्तं मूर्छितोपतत् मुहूर्तं मूर्छितोपतत् सौमित्रिः यारू लक्ष्मण अमित्राय शत्रुवाದಂತಹ ಇಂದ್ರಜಿತ್ತಿಗೆ ಶಿಖಿಶಿಖೋಪಮಾನ್ ಶರಾನ್ ಮುಮೋಚ ಬೆಂಕಿಯ ಜ್ವಾಲೆಯಂತೆ ತೀಕ್ಷ್ಣವಾಗಿ ಸುಡ್ತಾ ಇರುವಂತಹ ಬಾಣಗಳನ್ನ ತೊರೆದ. ಇದರಿಂದ ವಿದ್ಧ ದೃಢಂ ಚೆನ್ನಾಗಿ ಗಾಯಗೊಂಡಂತಹ ಇಂದ್ರಾರಿಯಾದ ಇಂದ್ರಜಿತ್ ಕೈಕಾಲು ನಡುಗಿ ಅವನಿಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಮೂರ್ಛಿತಃ ಅಪತತ್ ಅವನು ಮೂರ್ಛೆಗೊಂಡು ಬಿದ್ದ ಅಂತ ಈ ಸಂಗ್ರಹ ರಾಮಾಯಣದಲ್ಲಿ ಮೂಲ ರಾಮಾಯಣದ ಅಂದ್ರೆ ನಾವು ಈಗ ಪ್ರಕೃತ ನಮಗೆ ಸಿಗುವಂತಹ ವಾಲ್ಮೀಕಿ ರಾಮಾಯಣದ ಹೆಚ್ಚಿನ ಯಥಾ ವಿಷಯಗಳನ್ನ ಅಲ್ಲಲ್ಲಿಯೇ ಹಾಗಾಗಿ ಅದನ್ನ ವಿವರಣೆ ಮಾಡುತ್ತಾರೆ. ಸಪ್ತಾರ್ಚಿರ್ ಬಹುಲ ಶಿಖಿ ಹುತವಹೋ ವೈಶ್ವಾನರೋಗ್ನಿರ್ವಸು ಅಂತ ಶಿಖಿ ಅನ್ನುವ ಶಬ್ದವನ್ನ ಬಳಸಿಕೊಂಡದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ಇಂದ್ರಜಿತ್ ಮೂರ್ಛಿತನಾದ. ಸುಧಾ ಅವರು ಹೇಳಿ ಸಂಜ್ಞಾಂ ಅವಾಪ್ಯೇಂದ್ರಾರಿ ಅದು ಬೇರೆ ಇದೆ. ಸಂಜ್ಞಾಮವಾಪ್ಯೇಂದ್ರ ರಿಪು ಕೋಪ ಸಂರಕ್ತಲೋಚನ ತೂರ್ಣಂ ಶರಶತಂ ತಸ್ಮೈ ಲಕ್ಷ್ಮಣಾಯ ಮುಮೋಚಸ ಶರಶತೇನ ಒಟ್ಟಿಗೆ ಲಕ್ಷ್ಮಣನಿಗೆ ಸಿಟ್ಟು ಬಂತು. ಅವನು ಬಾಣ ಪ್ರಯೋಗ ಮಾಡಿದ. ಮೂರ್ಛಿತನಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದ. ಯಾರು? ಇಂದ್ರಜಿತ್. ಇಂದ್ರರಿಪುಹು ಸಂಜ್ಞಾಂ ಅವಾಪ್ಯ, ಇಂದ್ರರಿಪುವಾದಂತಹ ಲಕ್ಷ್ಮಣ ಪ್ರಜ್ಞೆಯನ್ನು ಅವಾಪ್ಯ ಮರಳಿ ಪಡೆದು ಕೋಪ ಸಂರಕ್ತ ಲೋಚನ ಕೆಂಗಣ್ಣಿನಿಂದ ಕೂಡಿದವನಾಗಿ ಕೋಪದಿಂದ ಕೆಂಪಡರಿದ ಕಂಗಳುಳ್ಳವನಾಗಿ ಶರಶತಂ ಬಾಣಗಳ 100 ತೂರ್ಣಂ ವೇಗವಾಗಿ ತಸ್ಮೈ ಆ ಲಕ್ಷ್ಮಣಾಯ ಲಕ್ಷ್ಮಣನಿಗೆ ಮುಮೋಚ ತೊರೆದನು. ಯಾರು? ಇಂದ್ರಜಿತ್. ಅವನು 100 ಬಾಣಗಳನ್ನು ಬಿಟ್ಟು ಇವನನ್ನ ಘಾಸಿಗೊಳಿಸಿದ್ರೆ ಪ್ರತಿಯಾಗಿ ಇವನು 100 ಬಾಣಗಳನ್ನು ಬಿಟ್ಟು ಲಕ್ಷ್ಮಣನನ್ನು ಪ್ರತಿಘಾತಗೊಳಿಸಿದ. ಸಂಜ್ಞಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಅವಾಪ್ಯ ಲ್ಯಪ್ರತ್ಯಯಾಂತಮವ್ಯಂ ಇಂದ್ರಸ್ಯ ರಿಪುಹು ಷಷ್ಠಿ ಏಕ ಇಂದ್ರ ರಿಪುಹು ಉಕಾರಾಂತ ಪುಲ್ಲಿಂಗ ಪ್ರಥಮ ಏಕ ಕೋಪೇನ ಸಂರಕ್ತಃ ಕೋಪ ಸಂರಕ್ತಃ ಕೋಪ ಸಂರಕ್ತೆ ಲೋಚನೆ ಯಸ್ಯ ಸಹ ಕೋಪ ಸಂರಕ್ತ ಲೋಚನಃ ಕೋಪೇನ ಸಂರಕ್ತೆ ಕೋಪದಿಂದ ಕೆಂಪಾದವುಗಳೆರಡು ಕಂಗಳು ಯಾರದ್ದೋ ಅವನು ಕೋಪ ಸಂರಕ್ತ ಲೋಚನಃ. ತೂರ್ಣಂ ಇದು ಅವ್ಯಯ. ಶರಶತಂ ಪ್ರಥಮ ವಿಭಕ್ತಿ ಏಕವಚನ. ತಸ್ಮೈ ಚತುರ್ಥಿ ಏಕ. ಲಕ್ಷ್ಮಣಾಯ ಚತುರ್ಥಿ ಏಕ. ಮುಮೋಚ ಮುಚುಲು ಮೋಕ್ಷಣೆ ಲಿಟ್ ಪ್ರಥಮ ಏಕ. ಸಹ್ ಪುಲ್ಲಿಂಗ ಪ್ರಥಮ ಏಕ. ಸ್ಮಿತಾ ಅವರು ಹೇಳಿ ಪುನಃ ಶರಶತೇನಾಶು ನಿರ್ಬಿಭೇದ ವಿಭೀಷಣಂ ವಾನರಾಂಶ್ಚ ನರಾಶೇಂದ್ರಃ
वानरांश्च नरासेन्द्रः वानरांश्च नरासेन्द्रः शरैराशीर्विशोपमैः 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 ಪುನಃ ಏನಾಯ್ತು? ಮೊದಲು ಅವನು 100 ಬಿಟ್ಟ, ಇವನು ಪ್ರತಿಯಾಗಿ ನಂದೇನ್ ಕಮ್ಮಿ ಅಂತ ಇವನು 100 ಕೊಟ್ಟ. ನಾನೇನ್ ತಗೊಂಡಂದು ಇಟ್ಕೊಳ್ಳೋಳ ಅಲ್ಲ ಅಂತ ಏನ್ ಮಾಡಿದ? ತಕ್ಷಣ ಇಂದ್ರಜಿತ್ ಕೇವಲ ಲಕ್ಷ್ಮಣನಿಗೆ ಮಾತ್ರ ಅಲ್ಲ, ಫ್ರೀಯಾಗಿ ನಾನು ಇನ್ನೂ ಕೊಡ್ತೇನೆ ಅಂತ ವಿಭೀಷಣನ ಮೇಲೆ 100 ಬಾಣಗಳನ್ನು ಒಟ್ಟಿಗೆ ಪ್ರಯೋಗ ಮಾಡಿದ. ಕೇವಲ ವಿಭೀಷಣನಿಗೆ ಮಾತ್ರ ಅಲ್ಲ, ಅತ್ತ 100 ಕಪಿಗಳು ಇದ್ರಲ್ವಾ, ಅವರೆಲ್ಲರನ್ನೂ ಗುರಿಯಾಗಿಸಿಕೊಂಡು 100 ಬಾಣಗಳನ್ನು ಬಿಟ್ಟ. ಯಾರು? ನರಾಶೇಂದ್ರ. ನರರನ್ನೇ ಅಶ್ನಾತಿ, ತಿಂದು ಬಿಡುವವರಲ್ಲಿ ಇಂದ್ರ. ಇಂದ್ರ ಅಂದ್ರೆ ಇಲ್ಲಿ ನಾಯಕ, ಒಡೆಯ ಅಂತ ಅರ್ಥ. ನರರನ್ನೇ ತಿಂದು ಬಿಡುವಲ್ಲಿ ಅತ್ಯಂತ ದೊಡ್ಡವನೆನಿಸಿದಂತಹ ಇಂದ್ರಜಿತ್ ಆಶೀವಿಶೋಪಮೈಹಿ ಶರೈಹಿ, ತಕ್ಷಣವೇ ತಮ್ಮ ಕಂಗಳಿಂದಲೋ ಉಸಿರಿನಿಂದಲೋ ಎದುರಾಳಿಯನ್ನ ಮೂರ್ಛೆಗೊಳಿಸುವ ಅಥವಾ ಅವರನ್ನ ಧೃತಿಗೆಡಿಸುವಂತಹ ವಿಷಗಳಿಂದ ಕೂಡಿದ ನಾಗಗಳಂತಿರುವ ಬಾಣಗಳನ್ನು ಎಲ್ಲರ ಮೇಲೆ ಒಟ್ಟಿಗೆ ಪ್ರಯೋಗ ಮಾಡಿದ. ಇಂದ್ರಜಿತ್ ಪ್ರಯೋಗ ಮಾಡಿದ. ಅವರಿಗೆ ಅಷ್ಟೇ ಗೊತ್ತಿರುವುದು, ಯುದ್ಧದ ಕೈಚಳಕಕ್ಕಿಂತ ಹೆಚ್ಚು ಎದುರಾಳಿಯನ್ನ ಕೈಕಾಲು ತಪ್ಪಿಸುವುದೇ ಅವರಿಗೆ ಪ್ರಧಾನ ಉದ್ದೇಶ ಇರುತ್ತೆ. ಶರಶತೇನ, ಪುನಃ ಅನ್ನೋದು ಅವ್ಯಯ. ಶರಶತೇನ, ಶರಾಣಾಂ ಶತಂ ಶರಶತಂ ತೇನ ಶರಶತೇನ ತೃತೀಯ ಏಕ. ಆಶು ಅವ್ಯಯ, ಕೂಡ್ಲೆ ಅಂತ ಅರ್ಥ. ನಿರ್ಬಿಭೇದ, ವಿಭೀಷಣಂ ನಿರ್ಬಿಭೇದ, ವಿಭೀಷಣನನ್ನು ಸೀಳಿದ. ನಿರ್ಬಿಭೇದ ಅನ್ನೋದು ಭಿದಿರ್ ವಿಧಾರಣೆ, ಲಿಟ್ ಪ್ರಥಮ ಏಕ, ವಿಭೀಷಣಂ ದ್ವಿತೀಯ ಏಕ, ವಾನರಾನ್ ದ್ವಿತೀಯ ಬಹು, ವಾನರಾನ್ ಚ ವಾನರಾಂಶ್ಚ ಶ್ಚುತ್ವ ಸಂಧಿ. ನರಾನ್ ಅಶ್ನಾತೀತಿ ನರಾಶಃ, ನರರನ್ನು ತಿನ್ನುವವರಲ್ಲಿ ಇಂದ್ರ ಒಡೆಯ. ನರಾಶೇಂದ್ರ ಪುಲ್ಲಿಂಗ ಪ್ರಥಮ ಏಕ. ಶರೈಹಿ ತೃತೀಯ ಏಕ, ತೃತೀಯ ಬಹು. ಶರಃ ಶರೌ ಶರಾಹ, ಶರೈಹಿ ಶರೇಣ ಶರಾಭ್ಯಾಂ ಶರೈಹಿ ತೃತೀಯ ಬಹು. ಆಶೀವಿಶೋಪಮೈಹಿ, ಆಶೀವಿಷ ಅಂತಂದ್ರೆ ಸರ್ಪ. ಆಶೀವಿಷಸ್ಯ ಉಪಮಾ ಏಷಾಂತೆ ಆಶೀವಿಶೋಪಮಾಃ ತೈಹಿ ಆಶೀವಿಶೋಪಮೈಹಿ ತೃತೀಯ ಬಹು. ಚೈತನ್ಯ ಅವರು ಹೇಳಿ. ಪ್ರಹಸ್ಯ ಲಕ್ಷ್ಮಣೋ ವೀರೋ, ಪ್ರಹಸ್ಯ ಲಕ್ಷ್ಮಣೋ ವೀರೋ ನೈತತ್ ಕಿಂಚಿದಿತಿ ಬ್ರುವನ್, ನೈತತ್ ಕಿಂಚಿದಿತಿ ಬ್ರುವನ್ ಶರೈರ್ವಿದಾರಯಾಮಾಸ, ಶರೈರ್ವಿದಾರಯಾಮಾಸ ಕವಚಂ ಶಕ್ರವೈರಿಣ. ಕವಚಂ ಶಕ್ರವೈರಿಣ. ಪ್ರಹಸ್ಯ ಲ್ಯಪ್ರತ್ಯಯಂತಮವ್ಯಯಂ. ಲಕ್ಷ್ಮಣಃ ಪುಲ್ಲಿಂಗ ಪ್ರಥಮ ಏಕ, ವೀರಃ ಪುಲ್ಲಿಂಗ ಪ್ರಥಮ ಏಕ. ನ ಏತತ್ ನೈತತ್ ಅದು ವೃದ್ಧಿ. ನೈತತ್ ಕಿಂಚಿದಿತಿ, ಕಿಂಚಿತ್ ಇತಿ ಕಿಂಚಿದಿತಿ ಅದು ಜಸ್ವ ಸಂಧಿ. ನಾವು ಅರ್ಥ ನೋಡಿಲ್ಲಲ್ಲ. ವೀರನಾದ ಲಕ್ಷ್ಮಣನು ಜೋರಾಗಿ ನಕ್ಕ. ಅವನು ಈ ನಾಗ ಅಸ್ತ್ರಗಳನ್ನ ಪ್ರಯೋಗ ಮಾಡಿದಾಗ ಆಗ ನಕ್ಕದ್ ಯಾಕೆ ಅಂತಂದ್ರೆ, ನೀನೇನ್ ಕೆಲಸ ಮಾಡ್ತಾ ಇದ್ದಿ ಇದು ಯಾವುದಕ್ಕೂ ನೈತತ್ ಕಿಂಚಿತ್ ಅಂದ್ರೆ ಯಾವ ರೀತಿಯಿಂದಲೂ ಇದು ಪ್ರಯೋಗಕ್ಕೆ ಫಲಕಾರಿಯಾದದ್ದಲ್ಲ. ನೈತತ್ ಕಿಂಚಿತ್ ಬ್ರುವನ್, ಇದ್ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ನೈತತ್ ಕಿಂಚಿತ್ ಇದ್ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಅಂತ ಅವನನ್ನ ನಕ್ಕು ಹೇಳ್ದ. ತಕ್ಷಣವೇ ಪ್ರತಿಯಾಗಿ ಶರೈಹಿ ಶಕ್ರವೈರಿಣಃ ಕವಚಂ ವಿದಾರಯಾಮಾಸ, ಕೂಡ್ಲೆ ಇಂದ್ರಜಿತ್ನ ಕವಚವನ್ನ ತೀಕ್ಷ್ಣವಾದ ಬಾಣಗಳಿಂದ ಸೀಳಿದ. ವೀರಃ ಲಕ್ಷ್ಮಣಃ ಪ್ರಹಸ್ಯ ಜೋರಾಗಿ ನಕ್ಕು, ನೈತತ್ ಕಿಂಚಿತ್ ಇದ್ಯಾವುದು ಲೆಕ್ಕಕ್ಕಿಲ್ಲ ನನಗೆ ಇತಿ ಬ್ರುವನ್ ಹೀಗೆ ಹೇಳುತ್ತಾ, ಶಕ್ರವೈರಿಣಃ ಇಂದ್ರಜಿತ್ನ ಕವಚವನ್ನು ಶರೈಹಿ ಬಾಣಗಳಿಂದ ವಿದಾರಯಾಮಾಸ ಸೀಳಿದ. ಪ್ರಹಸ್ಯ ಆಯ್ತು. ಲೆಪ್ರತ್ಯಯಂತಮವ್ಯಯಂ. ಲಕ್ಷ್ಮಣಃ ವೀರಃ ಎಲ್ಲವೂ ಪ್ರಥಮ ವಿಭಕ್ತಿ ಏಕವಚನ. ನೈತತ್
ಇದು ಅಂದ್ರೆ ನಪುಂಸಕಲಿಂಗ ಪ್ರಥಮ ಏಕ, ಕಿಂಚಿತ್ ಅವ್ಯಯ, ಇತಿ ಅವ್ಯಯ, ಬ್ರುವನ್ ಶತ್ರು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಶರೈಹಿ ತೃತೀಯ ಬಹು, ವಿದಾರಯಾಮಾಸ ಗೃಹವಿದಾರಣೆ ಲಿಟ್ ಪ್ರಥಮ ಏಕ, ಕವಚಂ ದ್ವಿತೀಯ ಏಕ, ಶಕ್ರಸ್ಯ ವೈರಿ ಶಕ್ರವೈರಿ ತಸ್ಯ ಶಕ್ರವೈರಿಣಃ ಷಷ್ಠಿ ಏಕವಚನ. ವಾರುಣಿಯವರು ಹೇಳಿ. ಶೂರಶರ ಸಹಸ್ರೇಣ शूरं शरः सहस्रेण शूरं शरः सहस्रेण ಮೇಘನಾದೋಪಿ ಲಕ್ಷ್ಮಣಂ मेघनादोऽपि लक्ष्मणं मेघनादोऽपि लक्ष्मणं ಸಂಛಾದ್ಯ ತಸ್ಯ ಕವಚಂ संच्छाद्य तस्य कवचं संच्छाद्य तस्य कवचं ಸಂಚಿದ್ಯಾಪಾತಯದ್ಭುವಿ संचित्यापात्ययत् भुवि संचित्यापातयद्भुवि. ಶೂರನಾದಂತಹ ರಾವಣನ ಮಗ ನೂರಾರು ಅಲ್ಲ ಸಾವಿರಾರು ಬಾಣಗಳನ್ನ ಒಟ್ಟಿಗೆ ಪ್ರಯೋಗಿಸಿ ಶರಸಹಸ್ರೇಣ ಮೇಘನಾದನಾದಂತಹ ಶೂರನಾದ ಇಂದ್ರಜಿತು ಲಕ್ಷ್ಮಣನನ್ನು ಶರಸಹಸ್ರೇಣ ಸಾವಿರಾರು ಬಾಣಗಳಿಂದ ಇದ್ದಕ್ಕಿದ್ದಂತೆ ಸಂಚಾದ್ಯ ಜೋರಾಗಿ ಆತನನ್ನ ತನ್ನ ಬಾಣಗಳ ಮಳೆಯಿಂದ ಶರಸಹಸ್ರೇಣ ಲಕ್ಷ್ಮಣಂ ಸಂಚಾದ್ಯ ತಸ್ಯ ಕವಚಂ ಸಂಚಿದ್ಯ ಆಪಾತಯದ್ ಭುವಿ. ಆಪಾತಯತ್ ಅಂದ್ರೆ ಜೋರಾಗಿಯೇ ಬಾಣದಿಂದ ಅವರನ್ನ ಬೀಳಿಸಿದ, ಜೋರಾಗಿಯೇ ಅವರನ್ನ ಲಕ್ಷ್ಮಣನನ್ನ ಮಲಗಿಸಿದ. ಲಕ್ಷ್ಮಣನ ಕವಚವನ್ನು ಸೀಳಿ, ಅವನು ಹೇಗೂ ಲಕ್ಷ್ಮಣನ ಕವಚವನ್ನು ಸೀಳಿ ಇಂದ್ರಜಿತ್ನ ಕವಚ ಸೀಳಿ ಬೀಳಿಸಿದ್ದ. ನಾನೇನು ಕಮ್ಮಿ ಇಲ್ಲ ಅಂತ ಪ್ರತಿಯಾಗಿ ಲಕ್ಷ್ಮಣನ ಕವಚವನ್ನ ಅವನು ಕೂಡ ಬೀಳಿಸಿದ್ದಾನೆ. ಶೂರನಾದ ಮೇಘನಾದನು ಕೂಡ ಅಪಿ ಅನ್ನುವ ಶಬ್ದದಿಂದ ಅದರ ಅರ್ಥ ಶರಸಹಸ್ರೇಣ ಸಾವಿರಾರು ಬಾಣಗಳಿಂದ ಲಕ್ಷ್ಮಣನನ್ನು ಸಂಚಾದ್ಯ ಅವನಿಗೆ ಬಾಣಗಳು ಎಲ್ಲಿಂದ ಬರ್ತಾ ಇದೆ ಅಂತ ಕಾಣದಂತೆ ತಾನು ಅಟ್ಯಾಕ್ ಮಾಡುವ ದಿಕ್ಕನ್ನ ತೋರದಂತೆ ಮಾಡಿ ತಸ್ಯ ಕವಚಂ ಆಮೇಲೆ ಮಾಯ ನೆಲೆಯಿಂದ ತಾನು ಅವನ ಕವಚವನ್ನು ಸೀಳಿ ಘಾಸಿಗೊಳಿಸಿ ಬೀಳಿಸಿದ. ಭೂಮಿಯಲ್ಲಿ ಬೀಳಿಸಿದ. ಶೂರಃ ಪುಲ್ಲಿಂಗ ಪ್ರಥಮ ಏಕ, ಶರಸಹಸ್ರೇಣ ಶರಾಣಾಂ ಸಹಸ್ರಂ ಶರಸಹಸ್ರಂ ತೇನ ಶರಸಹಸ್ರೇಣ ತೃತೀಯ ಏಕ, ಮೇಘಸ್ಯ ನಾದೈವ ನಾದಃ ಯಸ್ಯ ಸಹ ಮೇಘನಾದಃ ಪುಲ್ಲಿಂಗ ಪ್ರಥಮ ಏಕ, ಅಪಿ ಅವ್ಯಯ ಮೇಘನಾದೋಪಿ ಪೂರ್ವರೂಪ ಸಂಧಿ, ಲಕ್ಷ್ಮಣಂ ದ್ವಿತೀಯ ಏಕ, ಸಂಛಾದ್ಯ ಲ್ಯಪ್ರತ್ಯಯಾಂತಮವ್ಯಯಂ ತಸ್ಯ ಷಷ್ಠಿ ಏಕ, ಕವಚಂ ದ್ವಿತೀಯ ಏಕ, ಸಂಚಿದ್ಯ ಲ್ಯಪ್ರತ್ಯಯಾಂತಮವ್ಯಯಂ ಆಪಾತಯತ್ ಬೀಳಿಸಿದನು. ಪತಲಿಗತೌ ಲಂಗ್ ಪ್ರಥಮ ಏಕ, ಭುವಿ ಸಪ್ತಮಿ ಏಕ. ಭೂಹು ಶಬ್ದ ಅದು. ಭೂಹು ಭುವೌ ಭುವಃ, ಭುವಂ ಭುವೌ ಭುವಃ, ಭುವಾ ಭೂಭ್ಯಾಂ ಭೂಭಿಃ. ಅದರದ್ದು ಭುವಿ ಅಂತ ಸಪ್ತಮಿ ಸ್ತ್ರೀಲಿಂಗ, ಸಪ್ತಮಿ ಏಕವಚನ. ಉಷಾ ಅವ್ರು ಹೇಳ್ತೀರಾ? ದಿಶೋ ದಶ ಶರೌ ರಾತೈ, दिशो दश शरौ रातै, दिशो दश शरौ रातै, ಛಾದಯಾಮಾಸತುಸ್ತದಾ छादयामासतुस्तदा ಕೃತ ಪ್ರತಿಕೃತೋ ದಾರೌ कृतप्रतिकृतो दारौ ತೌ ರಾಮಾನುಜ ರಾವಣೀ. तौ रामानुज रावणी ತದಾ ಅಂದ್ರೆ ಈ ಕವಚವನ್ನ ಸೀಳಿ ಕೆಳಕ್ಕೆ ಲಕ್ಷ್ಮಣನನ್ನ ಬೀಳಿಸಿದ ಅಲ್ವಾ, ಆಗ ಕೃತ ಪ್ರತಿಕೃತೋ ದಾರೌ ಕೃತವ ಅಂದ್ರೆ ತನಗಾದ ಕೆಲಸಕ್ಕೆ ಪ್ರತಿಯಾಗಿ
ಪ್ರತಿಕ್ರಿಯೆಯನ್ನ ನೀಡುವುದರಲ್ಲಿ ಎಂದೂ ಹಿಂದಕ್ಕೆ ಬೀಳದ ಇಬ್ಬರು ಅಂತ ಅರ್ಥ. ಕೃತ ಉದಾರವು, ಕೃತ ಪ್ರತಿಕೃತೋದಾರವು. ಕೃತ ಅಂದ್ರೆ ಮಾಡಿದ, ಪ್ರತಿಕೃತಂ ಅಂದ್ರೆ ಪ್ರತಿಕಾರ. ಪ್ರತಿಕಾರ ಮಾಡುವುದರಲ್ಲಿ ಸಮರ್ಥರು, ಉದಾರರು ಅಂದ್ರೆ ಸಮರ್ಥರು. ಯಾರೋ ಅವರಿಬ್ರು ಕೂಡ ತವು ಯಾರೆಲ್ಲ? ರಾಮಾನುಜ ರಾವಣಿ, ರಾಮನ ತಮ್ಮನಾದಂತಹ ಲಕ್ಷ್ಮಣ, ರಾವಣನ ಮಗನಾದ ಇಂದ್ರಜಿತ್ ಅಥವಾ ಮೇಘನಾದ, ಇಬ್ಬರೂ ಕೂಡ ಶರೌರಾತೈಹಿ, ಬಾಣಗಳ, ವ್ರಾತ ಅಂದ್ರೆ ಸಮೂಹ ಅಂತ ಅರ್ಥ. ಶರೌರಾತೈಹಿ, ಬಾಣಗಳ ಸಮೂಹದಿಂದ ದಶ ದಿಶಃ, 10 ದಿಕ್ಕುಗಳನ್ನು ಕೂಡ ಛಾದಯಾಮಾಸತುಹು, ಪೂರ್ಣವಾಗಿ ಆವರಿಸಿಕೊಂಡು ಬಿಟ್ರು. ಕೃತಸ್ಯ ಪ್ರತಿಕೃತಂ, ಕೃತ ಪ್ರತಿಕೃತಂ, ಕೃತ ಪ್ರತಿಕೃತೆ ಉದಾರಃ, ಉದಾರೌ ಇಲ್ಲಿ ದ್ವಿವಚನ ಇರುವುದರಿಂದ ಕೃತ ಪ್ರತಿಕೃತೆ ಉದಾರೌ, ಕೃತ ಪ್ರತಿಕೃತೋದಾರೌ. ದಶ ದಿಶ ನೋಡುವುದಾದ್ರೆ ದಿಶಃ ಸ್ತ್ರೀಲಿಂಗ, ದಿಕ್ ದಿಶೌ ದಿಶಃ, ಅದರ ಪ್ರಥಮ ವಿಭಕ್ತಿ ಬಹುವಚನ ದಿಶಃ, ಅಥವಾ ಇಲ್ಲಿ 10 ದಿಕ್ಕುಗಳನ್ನು ಅಲ್ವಾ. ದ್ವಿತೀಯ ವಿಭಕ್ತಿ ಬಹುವಚನ ದಶ ಅನ್ನೋದು ಅದು ಕೂಡ ದ್ವಿತೀಯ ವಿಭಕ್ತಿ ಬಹುವಚನ, ಅದು ನಿತ್ಯ ಬಹುವಚನ ಅಂತವಾದ ಶಬ್ದ. ದಶ ದಶ ದಶಭಿಃ ದಶಭ್ಯಃ ದಶಭ್ಯಃ ದಶಾನಾಂ ದಶತು. ಶರೌರಾತೈಃ ತೃತೀಯ ಬಹು, ಛಾದಯಾಮಾಸತುಃ ದ್ವಿವಚನ, ಲಿಟ್ ಪ್ರಥಮ ದ್ವಿವಚನ, ತದಾ ಅವ್ಯಯ, ಕೃತ ಪ್ರತಿಕೃತೋದಾರೌ, ಕೃತಸ್ಯ ಪ್ರತಿಕೃತಂ ಪ್ರತಿಕೃತ ಪ್ರತಿಕೃತೆ ಉದಾರಃ ಪ್ರತಿಕೃತಾದಾರಃ, ತೌ ಪ್ರತಿಕೃತಾದಾರೌ ಪ್ರತಿಕೃತೋದಾರೌ. ದ್ವಿತೀಯ ವಿಭಕ್ತಿ ಪ್ರಥಮ ವಿಭಕ್ತಿ ದ್ವಿವಚನ, ತೌ ಪ್ರಥಮ ಸಹ ತೌತೆ ದ್ವಿವಚನ. ರಾಮಾನುಜಶ್ಚ ರಾವಣಿಶ್ಚ, ರಾಮಾನುಜ ರಾವಣಿ, ಇದು ಕೂಡ ಪ್ರಥಮ ವಿಭಕ್ತಿ ದ್ವಿವಚನದ ರೂಪ. ದೀಪ ಅವ್ರು ಹೇಳಿ. ಸೌಷ್ಠವೇ ಲಾಘವೇ ವೀರ್ಯೇ, ಸೌಷ್ಠವೇ ಲಾಘವೇ ವೀರ್ಯೇ, ಸೌಷ್ಠವೇ ಲಾಘವೇ ವೀರ್ಯೇ, ವೀರ್ಯೇ ವೇಗೇ ಪರಾಕ್ರಮೇ, ವೀರ್ಯೇ ವೇಗೇ ಪರಾಕ್ರಮೇ, ಶೌರ್ಯೇ ವೇಗೇ ಪರಾಕ್ರಮೇ, ಅತಿಶಿಷ್ಯಾತೆ, ಅನ್ಯೋನ್ಯಮತಿಶಿಷ್ಯಾತೆ, ಅನ್ಯೋನ್ಯಮತಿಶಿಷ್ಯಾತೆ, ಧನ್ವಿನಾಂ ಪ್ರವರಾವುಭೌ, ಧನ್ವಿನಾಂ ಪರವಾಬ್ರಿಭೋ, ಧನ್ವಿನಾಂ ಪರವಾಬ್ರಿಭೋ. ಸೌಷ್ಠವೇ ಅಂದ್ರೆ ಕರಾರು ವಾಕ್, ಗುರಿ ತಪ್ಪದ ಅಥವಾ ನಿಗದಿಯಾದ ವ್ಯವಸ್ಥೆಯನ್ನ ಹಾಗೆ ಅನುಸರಿಸುವ. ಲಾಘವೇ ಚುರುಕುತನದಲ್ಲಿ, ವೀರ್ಯೇ ಸಾಮರ್ಥ್ಯದಲ್ಲಿ, ಶೌರ್ಯೇ ಟೆಕ್ನಿಕಲಿ ಅದನ್ನ ಹೇಗೆ ನಡೆಸಬೇಕು ಅಂತ ಅದರ ಕೆಲಸವನ್ನ ಸರಿಯಾಗಿ ತಿಳಿಯುವ ವಿಷಯದಲ್ಲಿ, ವೇಗೆ ಅತ್ಯಂತ ವೇಗ ಅಂದ್ರೆ ವೇಗ, ಫಾಸ್ಟ್ ಅಂತ ಅರ್ಥ. ಲಾಘವ ಅಂದ್ರೆ ಕಳಕ, ವೇಗ ಅಂದ್ರೆ ಫಾಸ್ಟ್. ಪರಾಕ್ರಮೆ ಮುಂದೆ ಹೆಜ್ಜೆ ಇಟ್ಟ ಮೇಲೆ, ಪರಾಭಿಭವ ಶಕ್ತಿ ಎದುರುಗಡೆ ಇದ್ದವನನ್ನ ಬಗ್ಗು ಬಡಿಯುವಂತಹ ಒಂದು ಆಕ್ರಮಣಶೀಲತೆ. ಅನ್ಯೋನ್ಯಂ ಅತಿಶಿಷ್ಯಾತೆ, ಪರಸ್ಪರ ಒಬ್ಬರಿಂದ ಒಬ್ಬರಿಗೆ ಅವನು ಇವನಿಗಿಂತ ಮೀರಿರ್ತಿದ್ದ, ಕೆಲವೊಮ್ಮೆ ಇವನು ಅವನನ್ನ ಮೀರ್ತಿದ್ದ. ಅತಿಶಿಷ್ಯಾತೆ ಇವರೆಂಥವರು? ಧನ್ವಿನಾಂ ಪ್ರವರೌ ಉಭೌ, ಪ್ರವರವು ಅಂದ್ರೆ ಶ್ರೇಷ್ಠರು, ಧನ್ವಿನಾಂ ಧನುಶ್ರೇಷ್ಠರಲ್ಲಿ ಉತ್ತಮರು, ಉಭೌ ಇಬ್ಬರೂ ಕೂಡ. ಅತಿಶಿಷ್ಯಾತೆ ಅಂದ್ರೆ ಅತಿಕ್ರಮಣವನ್ನು ಮಾಡುತ್ತಿದ್ರು. ಅವನೊಮ್ಮೆ ಗೆಲ್ತಿದ್ದ, ಇವನೊಮ್ಮೆ ಗೆಲ್ತಿದ್ದ. ಸೌಷ್ಠವದಲ್ಲಿ ಅವನೊಮ್ಮೆ ತನ್ನ ಚಳಕವನ್ನ ಚುರುಕುತನವನ್ನ ತೋರಿಸಿದ್ರೆ ಇವನು ಒಮ್ಮೆ ತೋರಿಸ್ತಿದ್ದ. ಅವನು ಬಿಟ್ಟ ಬಾಣವನ್ನ ಇವನು ಮುಗಿಸಿದ್ರೆ ಇವನು ಬಿಟ್ಟ ಬಾಣವನ್ನ ಅವನು ಮುಗಿಸ್ತಾ ಇದ್ದ. ಅವನು ಎದುರಾಳಿಯಾಗಿ ನುಗ್ಗುತ್ತಾ ಇದ್ರೆ ಇವನು ಕೂಡ ಎದುರಾಳಿಯಾಗಿ ನುಗ್ಗಿ ಬರ್ತಿದ್ದ. ಅತ್ಯಂತ ವೇಗವಾಗಿ ಬಂದು ಘರ್ಷಿಸಿದ್ರೆ ಅವನು ವೇಗವಾಗಿ ಬಂದು ಘರ್ಷಿಸ್ತಿದ್ದ. ಒಬ್ಬ ಒಂದಕ್ಕೆ ಹಿಂದೆ ಬೀಳುವುದು ಅಂತಿಲ್ಲ. ಅನ್ಯೋನ್ಯ ಮತಿ ಶಿಷ್ಯಾತೆ, ಇಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ಪ್ರತಿದಾಳಿ ಮಾಡುವುದರಲ್ಲಿ ಅತ್ಯಂತ ಸಿದ್ಧಹಸ್ತರಾಗಿರುವಂತಹವರನ್ನ ಸಭೆ ನೋಡ್ತಾ ಇತ್ತು ಅಂತ ಒಟ್ಟು ಅದರ ಅಭಿಪ್ರಾಯ. ಸೌಷ್ಠವೇ ಲಾಘವೇ ವೀರ್ಯೇ ಶೌರ್ಯೇ ವೇಗೇ ಪರಾಕ್ರಮೆ ಎಲ್ಲವೂ ಕೂಡ ಸಪ್ತಮಿ ವಿಭಕ್ತಿ ಏಕವಚನ. ಅನ್ಯೋನ್ಯಂ ಪರಸ್ಪರ ಅಂತರ್ಥ, ದ್ವಿತೀಯ ವಿಭಕ್ತಿ ಏಕವಚನ. ಅತಿಶಿಷ್ಯಾತೆ, ಅತಿಶಿಷ್ಯತೆ ಅತಿಶಿಷ್ಯಾತೆ ಹೌದು, ಶಿಷ್ಯತೆ ಶಿಷ್ಯಾತೆ
ಶಿಷ್ಯತೆ ಅಂತ ರೂಪ ಆಗುತ್ತೆ. ಒಟ್ಟು ಶೀನ್ ಸ್ವಪ್ನೆ ಅನ್ನುವ ಧಾತು ಶಿಷ್ಯೇ ಶಿಷ್ಯಾತೆ ಶಿಶಿರೆ, ಸಾರಿ, ಶಿಷ್ಯೇ ಶಿಷ್ಯಾತೆ ಶಿಶಿರೆ, ಶಿಶಿಷೆ ಶಿಷ್ಯಾತೆ ಶಿಶಿದ್ವೆ, ಶಿಷ್ಯೇ ಶಿಶಿವಹೆ ಶಿಶಿಮಹೆ. ಲಿಟ್ ಪ್ರಥಮ ದ್ವಿವಚನ, ಧನ್ವಿನಾಂ ಷಷ್ಠಿ ಬಹು, ಪ್ರವರೌ ಉಭೌ ಎರಡೂ ಕೂಡ ದ್ವಿವಚನ, ಪ್ರಥಮ ವಿಭಕ್ತಿ ದ್ವಿವಚನ. ಅರ್ಚನಾ ಅವರು ಹೇಳಿ. ಆಕ್ತೌ ರಕ್ತೇನ ಮಹತಾ, आक्तौ रक्तेन महता, आक्तौ रक्तेन महता, ಧಾತುನೇವ ಧರಾಧರೌ, धातुनेव धराधरौ, धातुनेव धराधरौ, ಅಯುಧ್ಯತಾಮಸ್ತ್ರಶಸ್ತ್ರೈಃ, अयुध्यतामस्त्रशस्त्रै, अयुध्यतामस्त्रशस्त्रै, ಅಸ್ತ್ರಶಸ್ತ್ರವಿಶಾರದೌ. अस्त्रशस्त्रविशारदौ, अस्त्रशस्त्रविशारदौ. ಏನಾಯ್ತು? ಆಕ್ತೌ ರಕ್ತೇನ ಮಹತಾ ರಕ್ತೇನ ಆಕ್ತೌ, ಇಬ್ಬರು ಪರಸ್ಪರ ತೀವ್ರವಾದ ರಕ್ತದಿಂದ ಸಿಕ್ತರಾಗಿದ್ರು. ಧಾತುನಾ ಇವ, ಹೇಗೆ ಬೆಟ್ಟಗಳು ಕೆಂಪಾದ ಧೂಳಿನಿಂದ ಮೆತ್ತಿಕೊಂಡಂತಹ ಶರೀರ ಉಳ್ಳವುಗಳಾದಾಗ ಹೇಗೆ ಕಾಣುತ್ತೋ ಹಾಗೆ ಈ ಇಬ್ಬರು ಕೂಡ ಮೈಯಲ್ಲಿ ಪರಸ್ಪರ ಘಾಸಿಗೊಂಡದ್ದರಿಂದ ರಕ್ತ ಸಿಕ್ತರಾಗಿದ್ರು. ಅಸ್ತ್ರಶಸ್ತ್ರೈಹಿ ಅಸ್ತ್ರಶಸ್ತ್ರ ವಿಶಾರದೌ ಅಯುಧ್ಯತಾಂ, ಅಸ್ತ್ರಶಸ್ತ್ರಗಳಲ್ಲಿ ಅತ್ಯಂತ ವಿಶಾರದರಾದ ಇಬ್ಬರೂ ಕೂಡ ಅಸ್ತ್ರಶಸ್ತ್ರಗಳನ್ನು ಬಳಸಿಕೊಂಡು ಅಯುಧ್ಯತಾಂ ಯುದ್ಧಗೈದರು. ಆಕ್ತೌ ದ್ವಿತೀಯ ಪ್ರಥಮ ವಿಭಕ್ತಿ ದ್ವಿವಚನ, ರಕ್ತೇನ ಮಹತಾ ತೃತೀಯ ಏಕ, ಧಾತುನ ತೃತೀಯ ಏಕ, ಇವ ಅವ್ಯಯ, ಧರಾಧರೌ ಬೆಟ್ಟಗಳೆರಡರಂತೆ, ಧರಾಧರೌ ದ್ವಿತೀಯ ವಿಭಕ್ತಿ ದ್ವಿವಚನ, ಪ್ರಥಮ ವಿಭಕ್ತಿ ದ್ವಿವಚನ, ಅಯುಧ್ಯತಾಂ ಲಂಗ್ ಪ್ರಥಮ ದ್ವಿವಚನ, ಅಸ್ತ್ರಶಸ್ತ್ರೈಃ ತೃತೀಯ ಬಹು, ಅಸ್ತ್ರಶಸ್ತ್ರ ವಿಶಾರದೌ, ಅಸ್ತ್ರಂಚ ಶಸ್ತ್ರಂ ಅಸ್ತ್ರಾಣಿ ಚ ಶಸ್ತ್ರಾಣಿ ಚ ಅಸ್ತ್ರಶಸ್ತ್ರಾಣಿ, ಅಸ್ತ್ರಶಸ್ತ್ರೇಷು ವಿಶಾರದೌ ಅಸ್ತ್ರಶಸ್ತ್ರ ವಿಶಾರದೌ. ದ್ವಿತೀಯ ಪ್ರಥಮ ವಿಭಕ್ತಿ ದ್ವಿವಚನ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.